ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಗುಡ್ ಮಾರ್ನಿಂಗ್ ಗೆಳೆಯರೇ, ಪ್ರತಿ ನಿಮಿಷ ಹೊಸ ಹರುಷ ನಮಗೆಂದೇ ಕಾಯುತ್ತಿದೆ. ಕೆಡಿಸಿಕೊಳ್ಳೋ ಹೃದಯವು ಇದ್ದರೆ ಎಲ್ಲೋ ಸಂಗೀತವು, ಬಾಚಿಕೊಳ್ಳೋ ಮನಸ್ಸೊಂದಿದ್ದರೆ ಎಲ್ಲೋ ಸಂತೋಷವು. ಸವಿಯೋಣ ಈ ದಿನ, have a nice day. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಪ್ರೀತಿಸು, ಎಲ್ಲಕ್ಕೂ ಸ್ಪಂದಿಸು, ಎಲ್ಲಿಯೇ ಹೋದರೂ ನೀ ಸ್ನೇಹ ಸಂಪಾದಿಸು. ಹೋ ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ. ಎದೆಯೊಳಗೊಂದು ಮೌನ ಬಿಡದೆ ಕಾಣೋ ಗಾನ. ತುಲಕಗಳಲ್ಲೇ ಸ್ನಾನ, ನೆನಪುಗಳಲ್ಲೇ ಧ್ಯಾನ. ಮನಸ್ಸು ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದಲ ಸಾರಿ ಈ ಅಚ್ಚರಿ. ಮನಸ್ಸು ಬೇಕಂದ ಜಾರಿ, ಹೃದಯ ಇನ್ನೆಲ್ಲೋ ಹಾರಿ. ಮೊದಲ ಸಾರಿ ಈ ಅಚ್ಚರಿ. ಸೂಚನೆನೇ ಸಿಗಲಿಲ್ಲ ನನಗಂತೂ, ಅಷ್ಟರಲ್ಲೇ ಸೋಚಿಗ ನಡೆದಿತ್ತು. ಒಲವಿದು ಶುರುವಾಯ್ತು, ದಿನಚರಿ ಬದಲಾಯ್ತು. ಪ್ರತಿ ನಿಮಿಷ ಎಣಿಸಿ ಬದುಕೋದು. ದಾರಿ ತೋರೋ ಗುರುವೇ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು, ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೇ ಬೇಕು, ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you, we
ಇಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹೆ. ಡಾಕ್ಟರ್ ಸಿದ್ದಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂದು ಹೇಳುತ್ತಾ, ಇಂದು ಸರ್ಕಾರಿ ಪ್ರೌಢಶಾಲೆ ನೆಲೋಗಿಯಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೆಯ ಘಟ್ಟ ಪ್ರಾರ್ಥನಾ ಗೀತೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುಗೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಎಂದು ಹೇಳುತ್ತಾ ತಮ್ಮ ಪ್ರಾರ್ಥನಾ ಗೀತೆಯನ್ನು ಸ್ಮರಿಸಲು ಬರುತ್ತಿದ್ದಾರೆ ರಾಮ್ಲಿಂಗ್ ಹೂಗಾರ್. ನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ, ಗಾನಚತುರಾಯ ಗಾನ ಪ್ರಾಣಾಯ ಗಾನಾಂತರ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ, ಗುರು ದೈತ್ಯ ಕಲಾಕ್ಷೇತ್ರೇ ಗುರು ಧರ್ಮ ಸದಾರಾಧ್ಯಾಯ, ಗುರುಪುತ್ರ ಪರಿತ್ರಾತ್ರೆ ಗುರು ಪಾಖಂಡ ಖಂಡಕಾಯ. ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದ ಮುಖ್ಯ ಉಪಾಧ್ಯಾಯರಾದ ಕಸ್ತೂರಿ ಮೇಡಮ್ ಅವರಿಗೆ ವಿದ್ಯಾರ್ಥಿ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ತಾಯಮ್ಮ ಕಿರಣಿಗೆ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಬೋಧಕರಾದ ಬಸಣ್ಣ ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಹಾಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೈಹಿಕ ಶಿಕ್ಷಕರಾದ ಶಿವಶಂಕರ್ ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಗಣಿತ ಶಿಕ್ಷಕರಾದ ವಸಂತ್ ಸರ್ ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಚಿತ್ರಕಲಾ ಶಿಕ್ಷಕರಾದ ಶಾಂತಪಾಲ್ ಸರ್ ಅವರಿಗೂ ವೇದಿಕೆ ಪರವಾಗಿಯೂ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ನಿಮ್ಮ ಪ್ರೀತಿಯ ಗಣಿತ ಶಿಕ್ಷಕರಾದ ದರ್ಶನ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವಿಷಯದ ಬೋಧಕರಾದ ಬಸವರಾಜ್ ಮುಡಿ ಸರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ವಿದ್ಯಾರ್ಥಿ ಪರವಾಗಿ ನಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಿಂದಿ ಶಿಕ್ಷಕರಾದ ರೋಹಿಣಿ ಮೇಡಮ್ ಅವರು ಕೂಡ ನಮ್ಮ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿಂದಿ ಶಿಕ್ಷಕರಾದ ಚೆನ್ನಮ್ಮ ಮೇಡಮ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸರಿಗೆ ಕೂಡ ವೇದಿಕೆ ಪರವಾಗಿ ಹಾಗೂ ನಿಮ್ಮ ಪರವಾಗಿ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಹಿರೇಮೆಟ್ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ದೈಹಿಕ ಶಿಕ್ಷಕರಾದಂಥ ಲಕ್ಷ್ಮಣ್ ಸರಿಗೆ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಆ ಗೆಳೆಯರ ಬಳಗ ಒಂದ್ ಕಡೆ ಸೇರಿದಾಗ ನಮ್ಮ ತಲೆ ನೆನಪಿಗೆ ಬಂದಿದ್ದು ಏನಪ್ಪಾ ಅಂತಂದ್ರೆ ಏನಾದ್ರೂ ಮಾಡೋಣ ಎಲ್ಲಾದ್ರೂ ಕಲಿಯೋಣ ಅಂತ ಕುಂತಿದ್ವು. ಅವಾಗ ನಮ್ಗೆ ತಲೆಗೆ ಹೊಳೆದಿದ್ದ ಯೋಚನೆ ಯಾವುದಪ್ಪ ಅಂತಂದ್ರೆ ಗುರುವಂದನ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ಮಾಡೋದಕ್ಕೆ ಉದ್ದೇಶ ಇಷ್ಟೇ, ತಾಯಿ ಜೀವ ನೀಡಿದ್ರ ತಂದೆ ಬದುಕು ನೀಡ್ತಾನ, ಆದ್ರ ಶಿಕ್ಷಕ ಏನ್ ಮಾಡ್ತಾನಪ್ಪ ಅಂತಂದ್ರೆ ತ್ಯಾಗ ಮಾಡಿ ನಮ್ಮ ಹಿಂದೆ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆಯಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರುದೇವೋ ಮಹೇಶ್ವರ. ಇವತ್ತಿನ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಗುರುಗಳೇ, ಅದೇ ರೀತಿಯಾಗಿ ನನ್ನ ವೃತ್ತಿಯ ಬಾಂಧವರೇ ಅಂತ ತಿಳ್ಕೊಂಡು 2023 ಅಂತ ಹೇಳ್ತೇನೆ, ಈಗ ಹೇಳಲ್ಲ. ಈ ಸತ ನನ್ನ ವೃತ್ತಿ ಬಾಂಧವ ಭಾಗ 2 ಅದ ನಂದು. ನೀವು ಹುಟ್ಟಿಲ್ಲ ಅಂತ ನಮ್ಮ ನೌಕರಿ ಬರ್ತಿಲ್ಲ. ಈ ವೇದಿಕೆ ಮೇಲೆ ನಮ್ಮ ಕುಂದಿಸ್ತಿದ್ರೆ, ಆರೋಪಗಳು ಹಾಕ್ತಿದ್ರೆ ನಾವೆಷ್ಟು ಭಾಗ್ಯವಂತರು ಅಂದ್ರೆ, ನೀವು ನಮ್ಮನ್ನು ಸನ್ಮಾನ ಮಾಡಿರಬಹುದು, ಆದರೆ ನನ್ನ ಕುಟುಂಬಕ್ಕೆ 33 ವರ್ಷ 6 ತಿಂಗಳ 28 ದಿವಸ ನಿಮ್ಮ ಅರಳವನ್ನು ತಿಂದು ಬರೀತಿದ್ದಂತ ನಾನು. ವಿದ್ಯಾರ್ಥಿಗಳೇ ಮತ್ತು ಬಾಂಧವರೆಂತ ಅನ್ಬೇಕಾಗುತ್ತೆ. ಈಗ ನೋಡಿ, ಲಕ್ಷ್ಮೀಶ ಕವಿ ಹಿರಿಯಬೇಕಂತ ಯಾವುದೇ ಒಂದು ಕೆಲಸ ಬೇಕಾದ್ರೆ ಆ ಜಾಗದಲ್ಲಿ ಪ್ರತಿಯೊಂದು ಬ್ಯಾಕ್ ಆಫ್ ದ ಮೈಂಡ್ ಓಡ್ತಾನೆ ಇರುತ್ತೆ. ಸಿನಿಮಾ ನೋಡ್ರಿ ಅಥವಾ ಯಾವ್ದಾದ್ರು ವಿಡಿಯೋ ನೋಡ್ರಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ ಗೊತ್ತ, BGM ಅಂತಾರೆ. ಹಂಗೆ ನೆಲೋಗಿ ನನಗೆ BGM ಇದೆ. ಎಲ್ಲ ವಿದ್ಯಾರ್ಥಿಗಳು ಕನೆಕ್ಷನ್ ಆಗಿದ್ದಾರೆ. ಬಹುಶಃ ನಾನು ನೆಲೋಗಿಗೆ ಬಂದೇ ಇಲ್ಲ, ನೆಲೋಗಿ ನನಗೆ ಹೊಸದಂತ ಅವತ್ತು ಅನಿಸ್ಲಿಲ್ಲ, ಇವತ್ತು ಅನ್ಸಂಗಿಲ್ಲ. ಬಹುಶಃ ನಿಮ್ಮೆಲ್ಲರ ಪ್ರೀತಿ ನೋಡಿದ್ರೆ ಮುಂದೂ ಅನ್ಸಂಗಿಲ್ಲ ಅಂತ ಅನಿಸ್ತದೆ. ಒಂದೇನಂತಂದ್ರೆ, ನಿಸ್ಪೃಹ ಭಾವದಿಂದ ಸೇವಾ ಮನೋಭಾವದಿಂದ ಮಾಡಿದಂತ ಸೇವೆ ಪ್ರತಿಫಲ ಕೊಡ್ತದೆ ಅಂತಂದ್ರೆ, ನೀವೆಲ್ಲರೂ ಇವತ್ತು ಈ ಸ್ಥಾನಗಳಲ್ಲಿ ಹೋಗಿದ್ದೀರಿ ಅಂತೇಳಿ ಭರವಸೆಯಿಂದ ಹೇಳಿರಲ್ಲ, ಅದೇ ಮಾತು ಸತ್ಯ. ಬಹುಶಃ ಶಿಕ್ಷಕ ವೃತ್ತಿಯಲ್ಲಿ ನನಗೆ 22 ವರ್ಷಗಳಾದವು. ಅದರಲ್ಲಿ 8 ವರ್ಷಗಳ ಸಾರ್ಥಕ ಸೇವೆ ನೆಲೋಗಿ ಗ್ರಾಮದಲ್ಲಾಗಿದೆ. ನನ್ನ ಜೀವನದಲ್ಲಿ ನನ್ನ ಒಬ್ಬ ಶಿಕ್ಷಕನನ್ನಾಗಿ ರೂಪಿಸಿದಂಥ ಕೀರ್ತಿ ಈ ಊರಿಗೆ ಸಲ್ಲಬೇಕು. ಈ ಊರಿನ ಹಿರಿಯರು ನನಗೆ ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ರು ಅಂದ್ರೆ, ಬಹುಶಃ ನನ್ನ ಪೆಟ್ಟು ತಿಂದಂಥ ಬಹಳ ಜನ ವಿದ್ಯಾರ್ಥಿಗಳ ಪಾಲಕರಿಗೆ ಗೊತ್ತದ. ಹೊಡ್ಸ್ಕೊಂತಿದ್ರು ಹೆಂಗ್ ಹೊಡ್ಸ್ಕೊಂತಿದ್ರು ಅಂದ್ರೆ, ಮನ್ಯಾಗ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಒಳ್ಳೆ ಅವ್ರ ಅಪ್ಪಗಳು ಅಲ್ಲೆಲ್ಲರೂ ಬಿಟ್ಟು ಅಂದ್ರೆ, ಸರ್ ಇನ್ನೊಂದು ಹಾಕ್ರಿನ ಅಂತಾರ ಅಂತೇಳಿ ಅವ್ರ ಅಪ್ಪಗಳಿಗೂ ಹೇಳ್ತಿರ್ಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಈ ಸೌಭಾಗ್ಯಕ್ಕೆ ಕಾಲರ್ ಟೈಪ್ ಮಾಡ್ಕೊಂಡು ಅಡ್ಡಾಡ್ಬೇಕು ಅಂತ ಅನ್ಸಾತೈತಿ. ಅಷ್ಟು ಖುಷಿ ಆಗತ್ತೆ ಹೇಳಿ. ಹಂಗೆ ಇವೆಲ್ಲ ಒನ್ಸ್ ಅಗೇನ್ ಬ್ಯಾಕ್ ಆದಂತ ಬ್ಯೂಟಿಫುಲ್ ಫೇಸಸ್ ನಿಮಗೆಲ್ರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತೇನೆ. ಬಹಳ ಪ್ರೀತಿ ತೋರಿಸಿದ್ದೀರಿ, ಬಹಳ ವಿಶ್ವಾಸ ತೋರಿಸಿದ್ದೀರಿ, ಆಧಾರದಿಂದ ಕರೆದು ನಮ್ಮನ್ನ ಸನ್ಮಾನ ಮಾಡಿದಿರಿ. ಬಹುಶಃ ಈ ಸನ್ಮಾನ ನಂದಲ್ಲ, ಇದೆಲ್ಲದರ ಸಾಧನೆ ನಿಮ್ಮದು. ನಾವು ಸುಮ್ಮನೆ ಪ್ರಾರ್ಥನೆ ಅದೇ ಪಾತ್ರರಾಗಿದ್ದೀವಿ ಅಷ್ಟೇ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಗ್ತದೆ ಅಂತಾರಲ್ಲ, ನಿಮ್ ಸಾಧನೆ ಜೊತೆ ನಮ್ಮನ್ನು ಸ್ವರ್ಗಕ್ಕೆ ತೋರ್ಸಾತೀರಿ. ಈ ಸನ್ಮಾನಕ್ಕೆ ಸದಾ ಋಣಿಯಾಗಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ದೇಶದ ಆದರ್ಶ ಶಿಕ್ಷಕ ಡಾಕ್ಟರ್ ಸ್ವರೂಪಲ್ಲಿ ರಾಧಾಕೃಷ್ಣ ಅವರನ್ನು ಸ್ಮರಿಸುತ್ತಾ, ಮತ್ತು ಅದೇ ರೀತಿಯಾಗಿ ನಾನು ಈ ವೇದಿಕೆ ಮೇಲೆ ನಿಂತು ಒಬ್ಬ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಅಣಿ ಮಾಡಿಕೊಟ್ಟಂಥ ನನ್ನ ಗುರುವೊಂದಕ್ಕೂ ನಮಿಸಿ, ಈ ವೇದಿಕೆ ಮೇಲಿರುವಂಥ ಸಮಸ್ತ ಶಿಕ್ಷಕರೊಂದಿಗೆ ಹೊಂದಿಸಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಇಲ್ಲಿ ಇನ್ನೊಂದು ಏನಂತಂದ್ರೆ, ಈ ನೆಲೋಗಿಯಲ್ಲಿರುವಂಥ ನಾವು 2002ನೇದಲ್ಲಿ ಬಂದಂಥ ಬಸಣ್ಣ ಸರ್ ಆಗಿರ್ಬೋದು, ಇವತ್ತು ಶಾಂಪಲ್ ಸರ್ ಆಗಿರ್ಬೋದು, SS ಇಂದಿನ ಮಕ್ಕಳು ಮುಂದಿನ ದೇಶ ಆಡಳಿತ ಮಾಡುವಂತಹ ಮಕ್ಕಳಾಗಿ ಬೆಳವಣಿಗೆ ಆಗ್ಬೇಕಂತ ಹೇಳಿ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಕುಮಾರ್ ಅವರು ಒಂದು ಹಾಡ ಇದೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತೇಳಿ ಒಂದು ಹಾಡ ಅದಲ್ಲ, ಹಾಗೆ ನನ್ನದು ಒಂದು ಆಶೆ ಇದೆ, ಹುಟ್ಟಿದರೆ ನೆಲೋಗಿಯಲ್ಲಿ ಹುಟ್ಟಬೇಕು. ಇದರ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಈ ಮಣ್ಣಿನ ಎಲ್ಲರೂ ಅದನ್ನೇ ಹೇಳಿದ್ದಾರೆ, ಮಣ್ಣಿನ ಗುಣಧರ್ಮ ಅದು ಇದು ಅದೆಲ್ಲ ಹೌದು, ಸತ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಡ್ಯೂಟಿ ಮಾಡಿ ಹೋಗಿರ್ತಾರೋ ಇಡೀ ಜಗತ್ತಿನ ತುಂಬ ಡ್ಯೂಟಿ ಮಾಡ್ಬೋದು.
ನನಗೂ ಕೂಡ ಈ ಊರಿಗೆ ಬಂದ ಮೇಲೆ ಸಂಸಾರದಲ್ಲಿ ಒಳ್ಳೆಯದೇ ಆಗಿದೆ, ಮಕ್ಕಳಿಗೂ ಒಳ್ಳೆಯದಾಗಿದೆ, ಎಲ್ಲರೂ ನೌಕರಿಗೆ ಹೋಗಿದ್ದಾರೆ. ಇನ್ನೇನು ಬೇಕು ಭಾಗ್ಯ, ಇನ್ನೇನು ಬೇಕಾಗಿದೆ, ಮೊಮ್ಮಕ್ಕಳು ಕಂಡಿದ್ದೇವೆ, ಎಲ್ಲನೂ ಆಗಿದೆ. ಅದಕ್ಕೆ ನೀವೇನು ನಮ್ಮನ್ನ ನೆನಪಿಟ್ಟು ಈ ವೇದಿಕೆ ಮೇಲೆ ಎಲ್ಲರೂ ಹರಿದಂಚಿ ಹೋಗಿದ್ವಿ, ನಾವೆಲ್ಲರೂ ಟ್ರಾನ್ಸ್ಫರ್ ಆಗಿ ನಮ್ಮ ಅನುಕೂಲ ಪ್ರಕಾರ ನಮ್ಮ ಜಾಗಕ್ಕೆ ಹೋಗಿದ್ವಿ. ಅಂಥವ್ರನ್ನ ಇವತ್ತಿನ ದಿನ ನೀವೆಲ್ಲರೂ ತಂದು ಈ ವೇದಿಕೆ ಮೇಲೆ ಕುಂದರಿಸಿ ಏನು ಆರಾತುರಾಯಿ ಹಾಕಿ ಕಿರೀಟ ಇಟ್ಟು ಏನು ಸಂತೋಷ ಪಟ್ಟಿರಲ್ಲ, ಇದಕ್ಕಿಂತ ಭಾಗ್ಯ ಇನ್ನೊಂದು ಯಾವುದೂ ಇಲ್ಲ. ನಾವೇನು ಅಂತ ಹೇಳಿ ನಿಮ್ಮಿಂದ ನಾವು ಸೃಷ್ಟಿಯಾಗಿದ್ದೀವಿ. ನಾನು ಹೇಳೋ ಪ್ರಕಾರ ನಾವಲ್ಲ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನೆಲೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ಎಲ್ಲ ಋತು ಬಾಂಧವರಿಗೂ ಮತ್ತು ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. 2008 ಈ ಶಾಲೆಗೆ ಜಾಯ್ನ್ ಆದೆ. ಅವಾಗಿರುವಂಥ ಎಲ್ಲ ಸ್ಟಾಫ್ ಇದೆ. ವಾಪಸ್ ನನಗೆ ಆ ನೆನಪಿನ ಕ್ಷಣವನ್ನು ತಂದು ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆಮ್ಯಾಗ ಮತ್ತು ಈ 2011 ಮತ್ತು 12 ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ನಂಗೆ ಅವಿನಾಭಾವನ ಸಂಬೋಧನೆ ಇರ್ಬೋದು ಹೇಳ್ಬೋದು. ಯಾಕಪ್ಪ ಅಂದ್ರೆ ಆ ಎಲ್ಲ ಹುಡುಗರು ಯಾವಾಗಲೂ ನನ್ನ ಮನೆಗೆ ಬರ್ತಿರ್ತಾರೆ. ನನ್ನ ತಮ್ಮಂದಿರ ಹಾಗೇನೆ ನನ್ನ ಜೊತೆ ನಡೆದುಕೋತಾರ ಅಂತ ಹೇಳಕ್ಕೂ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿರುವಂಥ ಎಲ್ಲ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಇನ್ನೊಂದು ವಿಶೇಷ ಹೇಳಬೇಕಪ್ಪ ಅಂದ್ರೆ, ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡಿನಿ, ಸಾಕಷ್ಟು ಸ್ನೇಹಿತರನ್ನು ಕೂಡ ನೋಡಿನಿ. ಆದ್ರೆ ನಾನು ಕಂಡಂತ ಆ 1 ವರ್ಷದಲ್ಲಿ ನನಗೆ ಈ ನೆಲೋಗಿಯಲ್ಲಿ ಸಿಕ್ಕಂತ ಪ್ರೀತಿ, ವಿಶ್ವಾಸ ಮತ್ತು ಅಂತ ಸ್ನೇಹಿತರು ಇನ್ನು ಎಲ್ಲಿ ಕೂಡ ನೋಡೋಕೆ ಸಾಧ್ಯ ಇಲ್ಲ ಅನ್ಸಕತ್ತ. ಯಾಕಂದ್ರೆ ಯಾವುದೇ ಒಂದು ಫಂಕ್ಷನ್ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಎಲ್ಲರೂ ಸೇರ ಒಟ್ಟಿಗೆ ಸೇರ್ತೀರಿ, ಎಲ್ಲರೂ ಜೊತೆಯಲ್ಲಿ ಕುಳಿತು ಮಾತಾಡ್ತೀರಿ, ಜೊತೆಯಲ್ಲಿ ಕೂತು ಎಲ್ಲ ಕೆಲಸಗಳನ್ನು ಮಾಡ್ತೀರಿ. ಅಂತ ಒಂದು ಕೆಲಸಕ್ಕೆ ನಾನು ಸಾಕಷ್ಟು ಬಾರಿ ನಿಮ್ಮೊಂದಿಗೆ ನನಗೆ ಬೆರೀಲಿಕ್ಕಾಗಲಿಲ್ಲ. ನನಗನ್ಸು ಒಂದು ವೇಳೆ ಏನಾದರೂ ಈ ಒಂದು ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊಂಡೆ ಅಂದ್ರೆ ಇನ್ನು ಜೀವನದಾಗ ಕೂಡ ಈ ಸ್ನೇಹಿತರನ್ನು ಸಿಗಕ್ಕಾಗಲ್ಲ ಅಂತೇಳಿ ಎಷ್ಟೇ ಕೆಲಸ ಒತ್ತಡಿದ್ರು ಬಂದೀನಿ. ಇಂಥ ಒಂದು ಕಾರ್ಯಕ್ರಮ ನಿರ್ವಹಿಸಿ ನಿಮ್ಮೆಲ್ಲರನ್ನು ಒಂದು ಭಾವೈಕ್ಯ ಮತ್ತು ಬಾಂಧವ್ಯನ ಕೂಡಿಸಿರಿ. ನಿಮ್ಗೆ ಕೋಟಿ ಕೋಟಿ ಸದನವನ್ನು ಸಲ್ಲಿಸುತ್ತಾ ಇಂಥ ಸ್ನೇಹಿತಕ್ಕೆ ಯಾವುದೇ ತೆರನಾಗಿ ದೇವರು ಹುಳಿ ಹಿಡಿದೇ ಇರಲಿ, ಆ ಸ್ನೇಹ ಒಡೆಯದಿರಲಿ. ಇನ್ನೂ ಸಾವಿರ ವರ್ಷಗಳಾದರೂ ಕೂಡ ಈ ನಮ್ಮ 2011 ಮತ್ತು 12ನೇ ಸಾಲಿನ ವಿದ್ಯಾರ್ಥಿ ಬಳಗ ಹಾಗೆ ಇರಲಿ ಎಂದು ತಾಯಿ ಭಾರತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಈ ಒಂದು ಸ್ಥಾನವನ್ನು ಕಲಿಸಿ ವೇದಿಕೆ ಮೇಲೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತ ಬಳಗಕ್ಕೂ ವಿದ್ಯಾರ್ಥಿ ವೃಂದಕ್ಕೂ ಈ ಒಂದು ಮಾತನ್ನು ನನ್ನ ಶಿಕ್ಷಕ ಬಳಗಕ್ಕೆ ಪಾದಗಳಿಗೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಅಭೂತಪೂರ್ವ ಕ್ಷಣವನ್ನು ನೋಡಕ್ಕಂತ ನಮ್ಮಂತ ಭಾಗ್ಯ ಸಿಕ್ಕಿದ್ದಕ್ಕಾಗಿ ಸರ್, ಇದು ನಾವಲ್ಲಿ ಮದುವೆಗೆ ಬರ್ಲಿಲ್ರಿ, ಇದೊಂದೇ ನೋಡಿ ನಾವು ಭಾಳ ಖುಷಿ ಪಡ್ಲಾತೀವಿ ಏನ್ರಿ. ಇದು ಒಂದು ಒಳ್ಳೆ ಸುಮಧುರ ಕ್ಷಣ ಅಂತ ಹೇಳ್ಬೋದು ಸರ್. ಒಂದ್ಸಲ ಎಲ್ಲರ ಕಡೆಯಿಂದ ಚಪ್ಪಾಳೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರು ಬ್ರಹ್ಮ ಗುರು ವಿಷ್ಣು
ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರಿ. ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಎಲ್ಲಿ ನೋಡೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಆದರೂ ಬಹಳ ಅಚ್ಚುಕಟ್ಟದಿಂದ, ಶಿಸ್ತಿನಿಂದ, ಎಲ್ಲರೂ ಒಗ್ಗಟ್ಟಿನಿಂದ ಏನು ನಮ್ಮನ್ನೆಲ್ಲರನ್ನ ಒಂದು ವೇದಿಕೆಗೆ ಕೂಡಿಸಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿ ಏನು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರಿ. ಇದು ತುಂಬ 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 ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಬಹುಶಃ ಕೃತಜ್ಞತಾ ಭಾವ ಅನ್ನೋದು ಭಾಳ ದೊಡ್ಡದು ಅಂತ ಹೇಳ್ತಾರೆ ಎಲ್ಲರೂ. ಮಕ್ಕಳು ನಾವು ಕಲಿಸಿದ್ದಕ್ಕೆ ಅವ್ರು ಕೃತಜ್ಞತೆ ಹೇಳಿದ್ರೆ, ಈಗ ಈ ಕೆಲಸ ಏನಪ್ಪ ಅಂದ್ರೆ ಅವ್ರು ನಮ್ಮನ್ನು ಕರೆದು ಸನ್ಮಾನ ಮಾಡಿದಕ್ಕೆ ನಾವು ಕೃತಜ್ಞತೆ ಹೇಳ್ಬೇಕಂತ ಅನ್ಸತ್ತೆ. ಗುರು ಮತ್ತು ಶಿಷ್ಯ ಪರಂಪರೆ ನಮ್ಮ ದೇಶದ ಆಸ್ತಿ. ಬಹುಶಃ ಇದನ್ನೆಲ್ಲ ಈ ಮಕ್ಕಳು ಉಳಿಸ್ಕೊಂಡು ಬಂದಾರ. ಈ ಬುದ್ಧಿಯನ್ನು ಇವ್ರ ಮುಂದಿನ ಜನ್ರೇಷನಿಗೆ ಹಂಚಲಿ, ತಮ್ಮ ಮಕ್ಕಳಿಗೂ ಇದನ್ನು ಕಲಿಸ್ಲಿ. ಗುರು ಮತ್ತು ಶಿಷ್ಯ ಬಾಂಧವ್ಯ ಭಾಳ ಅಮೂಲ್ಯವಾದದ್ದು. ಬಹುಶಃ ಇದನ್ನು ಮಾಡಿರ್ತಕ್ಕಂತಹ ಮತ್ತು ಈ ಸಂಘಟಕರಿಗೆ, ಈ ವಿದ್ಯಾರ್ಥಿ ಮಿತ್ರರಿಗೆ, ಬಂದಂಥ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿ. ಭಗವಂತ ನಿಮಗೆ ಈ ಕಾರ್ಯಕ್ರಮ ನಡೆಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ತೇನೆ. ಎಲ್ಲ ಗುರು ಹಿರಿಯರಿಗೂ, ನನ್ನ ವೃತ್ತಿ ಬಾಂಧವರಿಗೂ ಈ ಒಂದು ಗುರು ವಂದನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ, ಬಹಳ ಕಾತುರತೆಯಿಂದ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ವೃತ್ತಿ ಬಾಂಧವರನ್ನು ಒಂದು ಕಡೆ ನೀವು ಸೇರಿಸಿದ್ದಕ್ಕೆ ಬಹಳ ನಮಗೆ ಸವಿ ನೆನಪುಗಳನ್ನು ಉಂಟು ಮಾಡಿಸಿದೆ. ಹಾಗಾಗಿ ಮತ್ತೊಮ್ಮೆ ನಾನು ನನ್ನ ವೃತ್ತಿ ಬಾಂಧವರಿಗೂ ಕೂಡ ಈ ಒಂದು ಕ್ಷಣದಲ್ಲಿ ಸೇರುವ ಒಂದು ಅವಕಾಶ ಸಿಕ್ತು ಅಂತ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ನಾನು ಕೇವಲ ಬಹಳ ಕಡಿಮೆ ಅತ್ಯಲ್ಪ ಅಂದರೆ 2006ರಿಂದ 2010ರವರೆಗೆ 4 ವರ್ಷಗಳು ಮತ್ತು 6 ತಿಂಗಳವರೆಗೆ ಇಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಸೇವೆಯಲ್ಲಿಯೇ ಮಕ್ಕಳು ನನಗೆ ಬಹು ನೆನಪಿನಲ್ಲಿ ಉಳಿತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಿಹಿಯನ್ನು ಹಂಚಿ ನೆನಪುಳಿತಕ್ಕಂಥ ಸವಿ ನೆನಪುಗಳನ್ನು ಕೊಟ್ಟಿದ್ದಾರೆ ಎಂದು ಹೇಳಲು ಇಷ್ಟಪಡ್ತೇನೆ. ಇವತ್ತಿನ ಸಹ ನಮಗೆ 2011 ಮತ್ತು 12ನೇ ಸಾಲಿನ ವಿದ್ಯಾರ್ಥಿಗಳು ನಮಗೆಲ್ಲ ಕರೆಸಿ ನಮಗೆಲ್ಲ ಸನ್ಮಾನವನ್ನು ಮಾಡಿದ್ದಾರೆ. ಸೊ ಅವರು ಸನ್ಮಾನ ಮಾಡೋಕ್ಕಿಂತ ಮಿಗಾಗಿ ಸೊ ಅವರಲ್ಲಿ ಒಂದು ಒಳ್ಳೆಯ ಭಾವನೆ ನಾವು ಕಂಡಿದ್ದೀವಿ. ಅವರು ಈ ಸನ್ಮಾನ ಮಾಡಲಿ ಬಿಡಲಿ, ಆದರೆ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ಟು ಅವರು ತಮ್ಮ ಗುರುಗಳಿಗೆ ಏನು ಸಲ್ಲಿಕೆ ಆಗಬೇಕು ಮೊದಲೇ ಸಲ್ಲಿಸಿದ್ದಾರೆ ಅವರು. ಆದರೂ ಈ ದಿನ ನಮಗೆ ಕರೆಸ್ಬಿಟ್ಟು ಒಳ್ಳೆಯ ಸನ್ಮಾನವನ್ನು ಮಾಡಿದ್ದಾರೆ. ಸೊ ದೇವರವರಿಗೆ ಒಳ್ಳೆಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಎತ್ತರಕ್ಕೆ ಸ್ಥಾನಕ್ಕೆ ಅವರು ಬೆಳೀಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 11 ಮತ್ತು 12ನೇ ಸಾಲಿನ ವಿದ್ಯಾರ್ಥಿಗಳು ಏನು ಏರ್ಪಡಿಸಿದಾರೋ ಗುರುವಂದನಾ ಕಾರ್ಯಕ್ರಮ ಹೇಗಿತ್ತು ಅಂದರೆ ಮನಮುಟ್ಟುವಂಥದ್ದಾಗಿತ್ತು. ಈ ಮಕ್ಕಳು ಮಾಡಿರುವಂಥ ಈ ಒಂದು ಕಾರ್ಯ ಯಾವ ರೀತಿ ಅಂದರೆ ಹಿಂದ್ಗಡೆ ಯಾವ ಮಾಡಿದ್ದಾರೆ ಅನ್ನೋದು, ಈ ನಾವೆಲ್ಲ ಶಿಕ್ಷಕರೆಲ್ಲ ಏನು ಬರ್ತಿದ್ದೀವೋ ಅವರು ಶಿಕ್ಷಕ ಕೊಡುವಂಥ ಗೌರವ ಆಗಿರ್ಬೋದು, ಈ ಒಂದು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು, ಈ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಇದು ಎಲ್ಲಿಯೂ ನಾವು ಕಂಡಿರೋದು ಹಾಗೂ ಕಾಣದಿರುವಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಮಕ್ಕಳು ಯಾವ ರೀತಿ ಮಾಡಿದ್ದಾರೆ ಅಂದರೆ ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ನಮಗೆ. ಶಿಕ್ಷಕರನ್ನು ನಮ್ಗೆ ಇರುವಂಥ ಗೌರವ ನಮ್ಮಲ್ಲಿ ಕಂಡುಕೊಳ್ಳೋ ರೀತಿಯ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ವಿದ್ಯಾರ್ಥಿಗಳು ಭಾಗವಹಿಸಿ, ಅದರಲ್ಲಿ ಎಲ್ಲ ಮಕ್ಕಳು ಹೆಸರು ನಮ್ಗೆ ಗೊತ್ತಿರಲ್ಲ, ಆದರೆ ಅನಿಲ್ ಆಗಿರ್ಬೋದು, ಸುಬ್ಬು ಆಗಿರ್ಬೋದು, ಶ್ವೇತಾ ಆಗಿರ್ಬೋದು, ಆಮೇಲೆ ಅನೇಕ ವಿದ್ಯಾರ್ಥಿಗಳು ಹೆಸರು ನೆನಪು ಬರ್ತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಸೇರಿ ಮಾಡಿದ್ದಾರೆ. ಆದರೆ ಎಲ್ಲ ಮಕ್ಕಳಿಗೂ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ, ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಮಕ್ಕಳ. ನಮಗೆ ಗುರುಗಳು ಅನ್ನೋ ವೃತ್ತಿಯಲ್ಲಿ ಈ ಒಂದು ಪವಿತ್ರತೆ ಇರೋದನ್ನು ಕಂಡುಕೊಳ್ಳೋಕ್ಕೆ ಒಂದು ಹೆಲ್ಪ್ ಮಾಡಿದ್ದೀರಲ್ಲ, ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳ್ಬೇಕಪ್ಪ ಅಂದ್ರೆ ನಮ್ಮ 2011-12 ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಭಾಳ ಅದ್ಭುತ ಒಂದು ಕಾರ್ಯಕ್ರಮ ಮಾಡ. ನೆಲೋಗಿ ಒಳಗೆ ಯಾರು ಕೂಡ ಮಾಡಿರ್ಲಿಕ್ಕಿಲ್ಲ, ಬಟ್ ಇವರೊಂದು ಮಾಡಿ ತೋರಿಸ್ತಾರೆ. ಇವ್ರ ಬ್ಯಾಚ್ ಏನಪ್ಪ ಅಂದ್ರೆ ಒಂದು ಮುಂದಿನ ಬ್ಯಾಚಿಗೆ ಒಂದು ರೋಲ್ ಮಾಡಲತ್ತಾರ. ಇದೇ ಥರ ಫಂಕ್ಷನ್ ಮಾಡಿದ್ರೆ ನಮಗೂ ಕೂಡ ಏನಪ್ಪ ಆಗಂತದ, ನಮ್ಮನ್ನು ಗುರುತಿಸಿ ನಾವೇನೋ ಕಲಿಸಿದ್ದೀವಿ ಅಂತ ನಾ ಹೇಳೋಕ್ಕಾಗಲ್ಲ, ಏನೋ ಕಲ್ತೀವಿ ಅಂತ ನಾ ಹೇಳ್ತೀನಿ. ಅನ್ನೊಂದು ಅನುಭವ ಹೇಳ್ಬೇಕಪ್ಪ ಅಂದ್ರೆ ಅನೇಕ ವಿಷಯಗಳನ್ನ ನಾನು ದಿನನೂ ಕಲಿತಾ ಇದ್ದೀನಿ ನನ್ನ ಜೀವನದಲ್ಲಿ. ಮತ್ತು ಇನ್ನೊಂದು ಏನಪ್ಪ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಬಸವಣ್ಣವ್ರೊಂದು ಮಾತು ಹೇಳ್ತಾರೆ, ಮರ್ತೆ ಲೋಕವೆಂಬುದು ಕರ್ತಾರ್ನ ಕುಮ್ಮಟವಯ್ಯ, ಇಲ್ಲಿ ಸಲ್ಲುವರು ಎಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ಇಲ್ಲಿ ನೆಲೋಗಿ ಒಳಗೆ ವೃತ್ತಿ ಮಾಡಿದವರು ಎಲ್ಲಾದರೂ ವೃತ್ತಿ ಮಾಡ್ಬೋದು ಅಂತೇಳಿ
ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ. 11ನೇ ಸಾಲಿನ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ಎಲ್ಲ ಶಿಕ್ಷಕರಿಗೂ ಬಹಳ ಅತ್ಯುನ್ನತವಾದಂತಹ ತೃಪ್ತಿಯನ್ನು ತಂದಿದೆ. ಅದಕ್ಕೂ ಮಿಗಿಲಾಗಿ ಮುಂದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಉತ್ಸಾಹವನ್ನು ಕೊಟ್ಟಿರ್ತಕ್ಕಂತಹ ಈ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸಲು ಬಹಳ ಸಂತೋಷದಿಂದ ಹೇಳಿಕೊಳ್ಳುತ್ತೇನೆ. ಇದೇ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋದರೆ ಮುಂಬರುವಂಥ ದಿನಗಳಲ್ಲಿ ಶಿಕ್ಷಕರ ಬಗ್ಗೆ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಕಲೆ, ವಿದ್ಯಾರ್ಥಿಗಳು ಬೆಳೆದಿರ್ತಕ್ಕಂತಹ ಉನ್ನತ ಮಟ್ಟವನ್ನು ಶಿಕ್ಷಕರಿಗೆ ಗುರುತಿಸಲು ಮತ್ತು ಬಹಳ ಸಂತೋಷದ ವಿಷಯವನ್ನು ಕೂಡ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ನಾವು ಕಲಿಸಲಿಕ್ಕಿಂತಲೂ ಹೆಚ್ಚಿನ ಮಟ್ಟದ ವ್ಯಾಸಂಗವನ್ನು ಮಾಡಿ ನಮ್ಮನ್ನು ಮೀರಿಸಿ ನಿಂತಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮೊದಲಂದೆ ಅಭಿನಂದನೆಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು.